ಎಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಒಬ್ಬ ಬ್ರದರು ವಾಟ್ಸಪ್ ಮುಖಾಂತರ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬಹಳ ದಿವಸದಿಂದ ಕೇಳ್ತಾ ಇದ್ದಾರೆ. ನನಗೆ ಬಿಡುವಿಲ್ಲದೆ ನಾನು ವಿಡಿಯೋ ಮಾಡಲಿಕ್ಕಾಗಿಲ್ಲ, ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗಿಲ್ಲ. ಅಷ್ಟೇ ಅಲ್ಲ, ಅವ್ರು ಕೇಳಿದಂಥ ಪ್ರಶ್ನೆ ಬಹಳ ಪ್ರಾಮುಖ್ಯವಾದದ್ದು ಅನಿಸ್ತು. ಅದರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅದನ್ನು ನಾನು ವಾಟ್ಸಪ್ ಮುಖಾಂತರನೇ ಅವರಿಗೆ ತಿಳಿಸ್ಬೋದಾಗಿತ್ತು. ಆದರೆ ಈ ರೀತಿಯಾಗಿ ಪ್ರಶ್ನೆಗಳಿರುವಂತಹ ವ್ಯಕ್ತಿಗಳು ಬಹಳಷ್ಟು ಜನರಿರ್ಬೋದು, ಸತ್ಯವನ್ನು ಹುಡುಕುವಂಥ ವ್ಯಕ್ತಿಗಳು ಬಹಳಷ್ಟು ಜನರಿರ್ಬೋದು. ಸೊ ಹಾಗಾಗಿ ಇದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದ್ರಿಂದ ಇನ್ನೂ ಅನೇಕ ಜನರಿಗೆ ಈ ವಿಷಯ ಗೊತ್ತಾಗುತ್ತೆ. ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ ಬ್ರದರ್, ನಿಮಗೂ ಕೂಡ ಇದು ನಾನು ಹೇಳ್ತಾ ಇರುವಂತಹ ಉತ್ತರ ನಿಮಗೆ ಸರಿ ಅನಿಸಿದರೆ ನೀವು ಅನೇಕ ಜನರಿಗೆ ಶೇರ್ ಮಾಡಿ ಸತ್ಯ ಇನ್ನೊಬ್ಬರಿಗೆ ತಿಳಿಸಿದವರಾಗಿರ್ತೀರಾ ಅಂತ ನನ್ನ ಅನಿಸಿಕೆ. ಸೊ ಅವ್ರು ಕೇಳಿದಂಥ ಪ್ರಶ್ನೆ ಏನು ಅನ್ನೋದನ್ನು ನಾವು ನೋಡೋದಾದರೆ, ಮೊದಲು ಜೀಸಸ್ ದೇವರಾಗಿದ್ದರೆ ಗಣ್ಯ ವ್ಯಕ್ತಿಗಳು, ಉದಾಹರಣೆಗೆ ಅಂಬೇಡ್ಕರು, ಬಸವಣ್ಣ, ಸದ್ಗುರು, ಬುದ್ಧ, ಇನ್ನು ಅನೇಕರು ಯಾಕೆ ಕ್ರೈಸ್ತ ಧರ್ಮವನ್ನು ಪಾಲಿಸಿಲ್ಲ? ಅದು ಒಂದು ಪ್ರಶ್ನೆ. ಇನ್ನೊಂದು, ಇನ್ನು ಬೇರೆ ಧರ್ಮಗಳನ್ನು ಹುಟ್ಟುಹಾಕುವ ವ್ಯಕ್ತಿಗಳನ್ನು ಜೀಸಸ್ ಯಾಕೆ ತಡೆಯಲಿಲ್ಲ? ಎರಡನೇದು. ಮೂರನೇದು, ಬೇರೆ ಗಣ್ಯ ವ್ಯಕ್ತಿಗಳು ಕೂಡ ದೇವರನ್ನು ಹುಡುಕ್ತಾರಲ್ವಾ? ಜೀಸಸ್ ಒಬ್ಬ ಸಮಾಜ ಸುಧಾರಕ ಹೊರತು ದೇವರಲ್ಲ ಅನ್ನೋದಕ್ಕೆ ಕಾರಣ ಏನು? ಈ ರೀತಿಯಾಗಿ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ನಾವು ಭಾವನೆಯಿಂದಲ್ಲ, ಸತ್ಯದ ಆಧಾರದಿಂದ ಉತ್ತರವನ್ನು ಹುಡುಕೋಣ. ಬ್ರದರ್, ನಾನು ಹೇಳೋದೇನಂತಂದರೆ, ಇತಿಹಾಸದಲ್ಲಿ ಅನೇಕ ಬುದ್ಧಿವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ. ಆದರೆ ಅವರಿಗೆ ಪರಸ್ಪರ ವಿರುದ್ಧವಾದ ಅಭಿಪ್ರಾಯಗಳು ಕೂಡ ಹೊಂದಿರುತ್ತಾರೆ. ಪರಸ್ಪರ ವಿರುದ್ಧವಾದ ಅಭಿಪ್ರಾಯಗಳನ್ನು ಹೊಂದಿರ್ತಾರೆ. ಎಲ್ಲರೂ ಒಂದೇ ನಂಬಿಕೆಯನ್ನು ಹೊಂದಿರೋದಿಲ್ಲ ಅನ್ನೋದನ್ನು ಕೂಡ ನಾವು ಗಮನದಲ್ಲಿಟ್ಕೋಬೇಕು. ಅಥವಾ ಅವರು ಒಂದೇ ನಂಬಿಕೆಯನ್ನು ಅನುಸರಿಸುವವರಾಗಿರೋದಿಲ್ಲ ಅನ್ನೋದನ್ನು ನಾವು ಒಂದು ಮನದಟ್ಟು ಮಾಡ್ಕೋಬೇಕಾಗಿರುತ್ತೆ. ಆದ್ದರಿಂದ ಪ್ರಶ್ನೆ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಪ್ರಶ್ನೆ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಹೇಗಿರಬೇಕು ಅನ್ನೋದಾದರೆ, ಸತ್ಯ ಯಾವುದು ಅನ್ನುವ ರೀತಿಯಲ್ಲಿ ಇರಬೇಕು. ಅಷ್ಟೇ ಹೊರತು ಯಾರು ನಂಬಿದರು ಎಂದಲ್ಲ. ಅರ್ಥ ಆಗ್ತಾ ಇದೆಯಾ? ಅಂದರೆ ಇವಾಗ ನಿಮಗೆ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಮತ್ತು ಇತರೆ ಅನೇಕ ವ್ಯಕ್ತಿಗಳ ಮೇಲೆ ನಿಮಗೆ ಅವರ ಮೇಲೆ ನಿಮಗೆ ಒಂದು ಒಳ್ಳೆಯ ಅಭಿಪ್ರಾಯ ಅಥವಾ ಪ್ರೀತಿ, ಅವರ ಮೇಲೆ ಅಪಾರವಾದ ಗೌರವ ನಿಮಗಿರಬಹುದು, ತಪ್ಪಿಲ್ಲ. ಅವರು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳು ಅಂಥವುಗಳು. ಹಾಗಾಗಿ ಅವರನ್ನು ಗೌರವಿಸುವುದು ಉತ್ತಮವಾದದ್ದು, ಗೌರವಿಸಬೇಕು ಕೂಡ. ಆದರೆ ಅವರು ಕ್ರೈಸ್ತ ಧರ್ಮವನ್ನು ಪಾಲಿಸಿಲ್ಲ, ಆದ್ದರಿಂದ ಅದು ಸತ್ಯ ಅಲ್ಲ ಅಂತ ನಾವು ನಿರ್ಧಾರ ಮಾಡಲಿಕ್ಕಾಗೋದಿಲ್ಲ. ಸತ್ಯ ಯಾವುದು ಅಂತ ನಾವು ಮೊದಲು ಹುಡುಕಬೇಕಾಗಿರುತ್ತೆ. ಸತ್ಯ ಯಾವುದು ಅಂತ ಮೊದಲು ನಾವು ಹುಡುಕಬೇಕಾಗಿರುತ್ತೆ. ಹಾಗಾಗಿ ಅವರು ಅದನ್ನು ನಂಬಿಲ್ಲ, ಅದರಿಂದ ಅದು ಸತ್ಯ ಅಲ್ಲ ಅಥವಾ ಅವರು ದೇವರಲ್ಲ ಅನ್ನೋದಕ್ಕೆ ಇಲ್ಲಿ ಆಗೋದಿಲ್ಲ. ಅಷ್ಟೇ ಅಲ್ಲ, ಯೇಸು ಕ್ರಿಸ್ತನು ಕೇವಲ ಸಮಾಜ ಸುಧಾರಕನಲ್ಲ ಅನ್ನೋದಕ್ಕೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಹತ್ರ ನಾನು ಹಂಚ್ಕೊಳ್ತೀನಿ ನೋಡಿ. ಬುದ್ಧರು ತಮ್ಮ ಮಾರ್ಗವನ್ನು ಬೋಧಿಸಿದರು. ಬಸವಣ್ಣನವರು ಕೂಡ ಅವರು ಸಮಾಜದಲ್ಲಿ ನಡೆಯುವಂಥ ಅನ್ಯಾಯಗಳ ವಿರುದ್ಧ ಹೋರಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದವರು. ಅಂದರೆ ಇವರು ಇಂಚುಮಿಂಚು ಎಲ್ಲ ಒಂದೇ ರೀತಿಯಾಗಿ ಹೋರಾಟ ಮಾಡಿದಂಥವರೇ. ಈ ಸಮಾಜದಲ್ಲಿ ನಡೆಯುತ್ತಿರುವಂತಹ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಿದಂತಹ ವ್ಯಕ್ತಿಗಳಿವರು. ಓಕೆ. ಆದರೆ ಯೇಸು ಕ್ರಿಸ್ತನು ತನ್ನ ಬಗ್ಗೆ ಹೇಳಿದಂಥ
ಮಾತುಗಳು ಬಹಳ ವಿಭಿನ್ನವಾಗಿರ್ತವೆ. ಅರ್ಥ ಆಗ್ತಾ ಇದೆಯಾ? ಯೇಸು ಕ್ರಿಸ್ತನು ತನ್ನ ಕುರಿತು ಹೇಳಿದಂಥ ಮಾತುಗಳು ಬಹಳ ವಿಭಿನ್ನವಾಗಿರ್ತವೆ. ಅವರು ಈ ರೀತಿ ಹೇಳ್ತಾರೆ ನೋಡಿ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಹೊರತು ಯಾರು ತಂದೆಯ ಬಳಿಗೆ ಹೋಗಲಾರರು. ಇದು ಯೋಹಾನ ಸುವಾರ್ತ 14ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೀವಿ. ಇದು ಈ ರೀತಿಯಾದಂಥ ಸ್ಟೇಟ್ಮೆಂಟು ಬೇರೆ ಇನ್ಯಾರು ಕೊಡ್ಲಿಕ್ಕೂ ಸಾಧ್ಯ ಇಲ್ಲ, ಕೊಟ್ಟಿಲ್ಲ ಕೂಡ. ಇದು ಅಧಿಕಾರ ಹೊಂದಿದಂಥ ವ್ಯಕ್ತಿ ಹೇಳುವಂಥ ಮಾತು. ಅಂದರೆ ದೇವರು ಅಂತ ಹೇಳೋದಕ್ಕೆ ಸಮಾನವಾದಂತಹ ಮಾತಿದು. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದು ಸಾಮಾನ್ಯ ಮನುಷ್ಯನ ಹೇಳಿಕೆ ಅಲ್ಲ ಅನ್ನೋದನ್ನ ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕು ಬ್ರದರ್. ಹಾಗೆ ಇನ್ನೊಂದು ಮಾತು ಹೇಳ್ತಾರೆ, ಅಬ್ರಹಾಮನು ಹುಟ್ಟುವ ಮೊದಲೇ ನಾನಿದ್ದೇನೆ. ಏನಂತೆ? ಅಬ್ರಹಾಮನು ಹುಟ್ಟುವ ಮೊದಲೇ ನಾನು ಇದ್ದೇನೆ. ಇದೆಲ್ಲ ಕಾಣಿಸುತ್ತೆ ಅಂತಂದ್ರೆ ಯೋಹಾನ ಸುವಾರ್ತ 8ನೇ ಅಧ್ಯಾಯ 58ನೇ ವಚನದಲ್ಲಿ ನಾವು ನೋಡ್ತೀವಿ ಈ ಮಾತನ್ನ. ಅಂದರೆ ಈ ಮಾತು ಕೇಳಿದಂತಹ ಯಹೂದ್ಯರು ದೇವನಿಂದನೆ ಮಾಡಿದವನೆಂದು ಕಲ್ಲೆಸೆಯಲು ಮುಂದಾದರು. ಅಂದರೆ ಇದನ್ನು ದೇವರಿಗೆ ಸಮಾನವಾಗಿ ಮಾಡ್ಕೊಳ್ತಾ ಇದ್ದಾನೆ ಅಂತ ಅಲ್ಲಿದ್ದಂಥ ವ್ಯಕ್ತಿಗಳು ಆತನನ್ನು ಕಲ್ಲೆಸೆದು ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಇದನ್ನ ವಿವರಣೆ ಕೊಡಕ್ಕೆ ಹೋದ್ರೆ ಟಾಪಿಕ್ ಡೈವರ್ಟ್ ಆಗುತ್ತೆ. ಸೊ ಇದು ಮತ್ತೆ ನಾನು ಸಮಯ ಇದ್ದಾಗ ಇದಕ್ಕೆ ವಿವರಣೆಯನ್ನ ನಾನು ಕೊಡ್ತೀನಿ. ಅಂದರೆ ಯೇಸು ಕ್ರಿಸ್ತನು ಸ್ವತಃ ತಾನು ಹೇಳ್ತಾ ಇರುವಂತ ಮಾತೇನಂತಂದ್ರೆ, ಆತನು ತನ್ನನ್ನ ದೇವರಿಗೆ ಸಮಾನನಾಗಿ ಮಾಡಿಕೊಳ್ತಾ ಇದ್ದಾನೆ ಈ ಮಾತುಗಳಿಂದ. ನಾನೇ ಸತ್ಯವೂ ಮಾರ್ಗವೂ ಜೀವವೂ ಆಗಿದ್ದೇನೆ ಎಂಬ ಮಾತಿನಿಂದ, ಮತ್ತು ಅಬ್ರಹಾಮನು ಹುಟ್ಟುವ ಮೊದಲೇ ನಾನಿದ್ದೇನೆ ಅನ್ನುವ ಮಾತು ಏನಿದೆಯೋ ಈ ಮಾತುಗಳಿಂದ ದೇವರಿಗೆ ಸಮಾನವಾಗಿ ಮಾಡಿಕೊಳ್ತಾ ಇದ್ದಾನೆ. ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ನಾವು ಯಾರು ಗಣ್ಯ ವ್ಯಕ್ತಿಗಳಂತ ಅಂದ್ಕೊಳ್ತಾ ಇದ್ವೋ ಅಥವಾ ಯಾರು ಮಹಾನ್ ವ್ಯಕ್ತಿಗಳಂತ ಅಂದ್ಕೊಳ್ತಾ ಇದ್ವೋ ಇವರ್ಯಾರು ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಯಾಕಂತಂದ್ರೆ ಇವರೆಲ್ಲರೂ ಸಾಮಾನ್ಯವಾದ ಮನುಷ್ಯರಾದ ಕಾರಣ ಇವರು ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಆಗಲಿಲ್ಲ, ಆಗೋದು ಕೂಡ ಇಲ್ಲ. ಆದರೆ ಅಬ್ರಹಾಮನು ಹುಟ್ಟುವ ಮೊದಲೇ ನಾನು ಇದ್ದೇನೆ ಅಂತಂದ್ರೆ ಇಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ನರಾವತಾರಿಯಾಗಿ ಬಂದಿದ್ದು 2000 ವರ್ಷಗಳ ಹಿಂದೆ. ಆದರೆ ಅಬ್ರಹಾಮನು ಕ್ರಿಸ್ತ ಪೂರ್ವ ಸುಮಾರು ಕ್ರಿಸ್ತ ಪೂರ್ವ 1500 ವರ್ಷಗಳ ಹಿಂದೆ, ಇನ್ನೂ ಹೆಚ್ಚಾಗಿರ್ಬೋದು, ನಾನು ಎಕ್ಸಾಕ್ಟ್ ನಂಬರ್ ಹೇಳ್ತಾ ಇಲ್ಲ, ಓಕೆ, ಒಂದು ಅಂದಾಜಿನ ಮೇಲೆ ಹೇಳ್ತಾ ಇದ್ದೀನಿ. ಕ್ರಿಸ್ತ ಪೂರ್ವ ಸುಮಾರು 2-3 ಸಾವಿರ ವರ್ಷಗಳ ಹಿಂದೆ ಕೂಡ ಆಗಿರಬಹುದು. ಅಷ್ಟು ವರ್ಷಗಳ ಹಿಂದೆ ಹುಟ್ಟಿದಂಥ ಅಬ್ರಹಾಮನಿಗಿಂತ ಮುಂಚಿತವಾಗಿ ನಾನಿದ್ದೇನೆ ಅಂತ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆಯಾ? ಅವತ್ತಿನ ಕಾಲದಲ್ಲಿ ಯಹೂದ್ಯರು ಈ ಮಾತನ್ನ ಹೇಳಿದ್ದಕ್ಕೆ, ಯೇಸು ಸ್ವಾಮಿ ಹೇಳಿದ್ದಕ್ಕೆ ಆತನನ್ನ ಕಲ್ಲೆಸೆದು ಸಾಯಿಸಬೇಕು ಅಂದ್ಕೊಳ್ತಾರೆ. ಯಾಕಂತಂದ್ರೆ ಅವರು ಅನುಸರಿಸ್ತಾ ಇದ್ದಂತಹ ಧರ್ಮಶಾಸ್ತ್ರ ಏನಿದೆಯೋ ಅದರಲ್ಲಿ ದೇವರಿಗೆ ಸಮಾನವಾಗಿ ಯಾರು ಮಾಡ್ಕೋಬಾರ್ದು, ದೇವರಿಗೆ ಸಮಾನನು ಯಾರು ಇಲ್ಲ ಅಂತ ಆಜ್ಞೆ ಇದೆ. ದೇವರಿಗೆ ಸಮಾನನಾಗಿ ಯಾರಾದರೂ ಮಾಡಿಕೊಂಡ್ರೆ ಅವರನ್ನ ಕಲ್ಲೆಸೆದು ಸಾಯಿಸಬೇಕು. ಅದು ದೇವನಿಂದನೆ. ಅಂದ್ರೆ ದೇವರಿಗೆ ಸಲ್ಲುವಂತಹ ಮಹಿಮೆ ಘನತೆ ದೇವರಿಗೆ ಮಾತ್ರನೇ ಸಲ್ಲಬೇಕು ಅನ್ನೋದು ಆಜ್ಞೆ ಇದೆ. ಆದ ಕಾರಣ ಈತನು ದೇವರಿಗೆ ಸಮಾನವಾಗಿ ಮಾಡ್ಕೊಳ್ತಾ ಇದ್ದಾನೆ ಅನ್ನೋ ಒಂದು ಅರ್ಥದಲ್ಲಿ ಅರ್ಥ ಮಾಡಿಕೊಂಡು ಈತನನ್ನ ಸಾಯಿಸಲಿಕ್ಕೆ ಬರ್ತಾರೆ. ಆದರೆ ಯೇಸು ಕ್ರಿಸ್ತನನ್ನ ಕಳುಹಿಸಿಕೊಟ್ಟಿದ್ದೇ ತಂದೆಯಾದ ದೇವರು ಅಂತ ಇವರು ಭಾವಿಸಿರಲಿಲ್ಲ.
ಅಂದರೆ ಯೇಸು ಕ್ರಿಸ್ತನ ಕುರಿತು ಮುಂಚಿತವಾಗಿದ್ದಂಥ ಪ್ರವಾದಿಗಳ ಬಾಯಿಂದ ಅನೇಕ ಸಂದರ್ಭದಲ್ಲಿ ದೇವರು ಹೇಳ್ತಲೇ ಬರ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಾಗ ಆತನನ್ನು ಗುರುತಿಡಲಿಲ್ಲ. ಈತನು ಕೂಡ ನಮ್ಮಂತೆ ಸಾಮಾನ್ಯವಾದ ಮನುಷ್ಯನೇ ಅಂದುಕೊಂಡಿದ್ದಾರೆ ಹೊರತು ಈತನು ನಿಜವಾಗಲೂ ದೇವರು ಅಥವಾ ದೇವರು ಕಳುಹಿಸಿದಂತಹ ರಕ್ಷಕನು ಅಂತ ಇವರು ಗುರುತಿಡಲಿಲ್ಲ. ಆದ ಕಾರಣ ಇವರು ಆತನನ್ನು ಕಲ್ಲೆಸೆದು ಸಾಯಿಸೋಣ ಅಂತ ಪ್ರಯತ್ನ ಮಾಡ್ತಾರೆ. ಓಕೆ, ಇದು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾಗೆ ಹೇಳಿದಂಥ ಪ್ರಶ್ನೆ ಏನಂತಂದರೆ, ನೋಡಿ ಇನ್ನೊಂದ್ಸರಿ ಓದ್ತೀನಿ. ಅದು ಇನ್ನು ಬೇರೆ ಧರ್ಮಗಳನ್ನು ಹುಟ್ಟುಹಾಕುವ ವ್ಯಕ್ತಿಗಳನ್ನು ಜೀಸಸ್ ಯಾಕೆ ತಡೆಯಲಿಲ್ಲ ಅಂತ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಏನು ಹೇಳ್ತೀನಿ ಅಂತಂದರೆ, ದೇವರು ಮನುಷ್ಯನಿಗೆ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ದೇವರು ಮನುಷ್ಯನಿಗೆ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಯಾರನ್ನು ಬಲವಂತವಾಗಿ ತನ್ನನ್ನು ನಂಬುವಂತೆ ದೇವರು ಮಾಡೋದಿಲ್ಲ. ಹಾಗೆ ಜನರು ದೇವರನ್ನು ಒಪ್ಪಿಕೊಳ್ಳಬಹುದು ಅಥವಾ ತಿರಸ್ಕರಿಸಬಹುದು, ಯಾರಿಷ್ಟ ಅವರದು. ಇದಕ್ಕೆ ಆಧಾರ ವಾಕ್ಯಗಳನ್ನು ನಾನು ತೋರಿಸ್ತೀನಿ. ಬೈಬಲಿಂದಲೇ ನಿಮಗೆ ವಾಕ್ಯದ ಆಧಾರಗಳನ್ನು ತೋರಿಸ್ತೀನಿ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡಬಹುದು. ಹಾಗೆ ಯೆಹೋಶುವ 24ನೇ ಅಧ್ಯಾಯ 15ನೇ ವಚನದಲ್ಲಿ ಕೂಡ ನೋಡಬಹುದು. ಹಾಗೆ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನದಲ್ಲಿ ಕೂಡ ನಾವು ನೋಡಬಹುದು. ದೇವರಿಲ್ಲಿ ಯಾರನ್ನು ಬಲವಂತ ಮಾಡ್ತಾ ಇಲ್ಲ. ದೇವರ ಕೆಲಸ ಹೇಳುವುದಷ್ಟೇ, ತನ್ನ ಪ್ರವಾದಿಗಳ ಮುಖಾಂತರ ಅಥವಾ ತನ್ನ ಶಿಷ್ಯರ ಮುಖಾಂತರ ಹೇಳುವುದಷ್ಟೇ ಹೊರತು ಆತನು ಯಾರಿಗೂ ಬಲವಂತ ಮಾಡ್ತಾ ಇಲ್ಲ. ಯಾಕಂದರೆ ದೇವರು ಮನುಷ್ಯನನ್ನ ರೋಗಗಳ ಥರ ಸೃಷ್ಟಿ ಮಾಡಲಿಲ್ಲ. ದೇವರು ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನ ಉಂಟು ಮಾಡಿದ್ದಾನೆ. ಅಂದರೆ ಬುದ್ಧಿ, ಜ್ಞಾನ, ಶಕ್ತಿ ಎಲ್ಲವನ್ನು ಕೊಟ್ಟಿದ್ದಾನೆ. ಈಗ ಅದನ್ನು ಕೇಳೋದು ಬಿಡೋದು ಅವರಿಷ್ಟ ಅಷ್ಟೇ ಹೊರತು ಇಲ್ಲಿ ಯಾರನ್ನು ಬಲವಂತ ಮಾಡ್ತಾ ಇಲ್ಲ. ನಂಬಿದವರಿಗೆ ರಕ್ಷಣೆ ಆಗುತ್ತೆ, ನಂಬದೇ ಇರೋರಿಗೆ ಶಿಕ್ಷೆಯಾಗುತ್ತೆ ಅನ್ನೋದು ಬೈಬಲ್ ವಾಕ್ಯ. ಅವ್ರು ನಂಬತಾರ ಬಿಡ್ತಾರ ಅವರಿಷ್ಟ. ಈಗ ಇಷ್ಟು ಮಾತ್ರನೇ ದೇವರು ಹೇಳ್ತಾರೆ ಅನ್ನೋದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿರುತ್ತೆ. ಹಾಗೆ ದೇವರು ಎಲ್ಲರಿಗೂ ಅವಕಾಶ ಕೊಡ್ತಾರೆ. ದೇವರು ಯೇಸು ಕ್ರಿಸ್ತನನ್ನ ಅಥವಾ ದೇವರನ್ನ ನಂಬೋದಿಕ್ಕೆ ಎಲ್ಲರಿಗೂ ಅವಕಾಶ ಕೊಡ್ತಾರೆ. ಇದನ್ನ ತಿಮೋತಿಯನಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡಬಹುದು. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ ಅಂತ ಅಲ್ಲಿ ನಮಗೆ ಪೌಲನು ತನ್ನ ಶಿಷ್ಯನಾದಂತಹ ತಿಮೋತಿನಿಗೆ ಬರಿತಾ ಇದ್ದಾನೆ ಇಲ್ಲಿ. ಸೊ ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅಷ್ಟೇ, ಮತ್ತು ಅವರಿಗೆ ಸ್ವಾತಂತ್ರ್ಯ ಇದೆ. ಅದನ್ನು ನಂಬೋದಿಕ್ಕೂ ಬಿಡೋದಿಕ್ಕೂ ಸ್ವಾತಂತ್ರ್ಯ ಇದೆ. ಯಾರನ್ನೂ ರೋಬೋಗಳ ಥರ ದೇವರು ಸೃಷ್ಟಿ ಮಾಡಲಿಲ್ಲ. ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಅವರು ಅನುಸರಿಸ್ತಾರ ಬಿಡ್ತಾರ ಅನ್ನೋದು ಕೂಡ ಅವರಿಗೆ ಬಿಟ್ಟಿದ್ದಾರೆ. ಯೇಸುವನ್ನು ಇತರ ಮಹಾನ್ ವ್ಯಕ್ತಿಗಳಿಂದ ಪ್ರತ್ಯೇಕಗೊಳಿಸುವುದು ಅವರ ಬೋಧನೆ ಮಾತ್ರವಲ್ಲ. ಅರ್ಥ ಆಗ್ತಾ ಇದೆಯಾ? ಯೇಸುವನ್ನು ಇತರ ಮಹಾನ್ ವ್ಯಕ್ತಿಗಳಿಂದ ಪ್ರತ್ಯೇಕಗೊಳಿಸುವುದು ಅವರ ಬೋಧನೆ ಮಾತ್ರವಲ್ಲ, ಅವರ ಪುನರುದ್ಧಾನ ಕೂಡ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂತಂದ್ರೆ ಅವರು ಸಮಾಧಿಯಲ್ಲಿ ಸತ್ತು ಸಮಾಧಿಯಲ್ಲಿ 3 ದಿವಸ ಇದ್ದು 3ನೇ ದಿವಸ ಅವರು ಸಮಾಧಿಯಿಂದ ಎದ್ದು ಬರ್ತಾರೆ. ಅದು ಇತಿಹಾಸ, ಅದು ಸುಳ್ಳು ಅನ್ನೋದಿಕ್ಕೆ ಆಗೋದೇ ಇಲ್ಲ. ಅದು ಈಗಲೂ ಸಜೀವ ಸಾಕ್ಷಿಯಾಗಿ ನಮಗೆ ಕಂಡು ಬರ್ತಾ ಇದೆ. ಅದನ್ನ ಇಲ್ಲ ಅನ್ನೋದಿಕ್ಕೆ, ಅದು ಸುಳ್ಳು ಅನ್ನೋದಿಕ್ಕೆ ನಮಗೆ ಯಾವುದೇ ಆಧಾರಗಳಿಲ್ಲ. ಅದು ಸತ್ಯ ಅನ್ನೋದಿಕ್ಕೆ ಈಗಲೂ ಕೂಡ ನಮಗೆ ಸಜೀವ ಸಾಕ್ಷಿಯಾಗಿ ಕಾಣ್ತಾ ಇದೆ ಇತಿಹಾಸದಲ್ಲಿ. ಇದನ್ನೇ ಅಪೋಸ್ತಲರು ತಮ್ಮ ಪ್ರಾಣವನ್ನೇ ಕೊಟ್ಟು ಸಾರಿದ್ದು. ಅಪೋಸ್ತಲರು ಅಂದ್ರೆ ಯೇಸು ಸ್ವಾಮಿಯ ಜೊತೆಯಲ್ಲಿದ್ದಂಥ ಶಿಷ್ಯರು. ಇವರು ಈ ಮರಣ ಪುನರುದ್ಧಾನದ ಕುರಿತೆ
ತಮ್ಮ ಪ್ರಾಣಗಳನ್ನು ಕೊಟ್ಟು, ತಮ್ಮ ಪ್ರಾಣಗಳನ್ನೇ ಕೊಟ್ಟು ಈ ಒಂದು ಸತ್ಯವನ್ನು ಲೋಕಕ್ಕೆ ತಿಳಿಸಿಕೊಟ್ರು. ಹಾಗಾಗಿ ಆತನ ಬೋಧನೆಗಳು ಮಾತ್ರ ವಿಭಿನ್ನವಾಗಿಲ್ಲ, ಬದಲಿಗೆ ಆತನ ಪುನರುದ್ಧಾನ ಕೂಡ ನಮಗೆ ವಿಭಿನ್ನವಾಗಿರುತ್ತೆ. ಹಾಗೆ ಕೊನೆಯ ಮಾತು ನಿಮ್ಗೆ ಹೇಳೋದೇನಂತಂದರೆ, ಅಂಬೇಡ್ಕರು, ಬಸವಣ್ಣ, ಬುದ್ಧ ಮತ್ತು ಇತರ ಮಹಾನ್ ವ್ಯಕ್ತಿಗಳನ್ನು ನಾವು ಗೌರವಿಸೋಣ. ಗೌರವಿಸುವುದು ಒಂದು ವಿಷಯ, ಆದರೆ ಅವರನ್ನು ಲೋಕದ ರಕ್ಷಕನೆಂದು ಒಪ್ಪಿಕೊಳ್ಳುವುದು ಮತ್ತೊಂದು ವಿಷಯ. ಅರ್ಥ ಆಗ್ತಾ ಇದೆಯಾ? ಗೌರವಿಸೋದು ಬೇರೆ, ಲೋಕರಕ್ಷಕನೆಂದು ಒಪ್ಪಿಕೊಳ್ಳೋದು ಬೇರೆ. ಇವರು ಕೊಟ್ಟಂತಹ ಕೊಡುಗೆಗಳು, ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಮತ್ತು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳೇನಿದೆಯೋ ಅದು ಅವರ ಸಾಧನೆ ಅಪಾರವಾದದ್ದು. ಆದ ಕಾರಣ ನಾವು ಅವರನ್ನು ಗೌರವಿಸೋಣ. ಆದರೆ ಲೋಕರಕ್ಷಕನು ಒಬ್ಬನೇ, ಆತನು ಯೇಸು ಕ್ರಿಸ್ತನು. ಅದನ್ನು ನಾವು ಖಂಡಿತವಾಗಿಯೂ ನಂಬಲೇಬೇಕಾಗಿರುವಂಥದ್ದು. ಆದ್ದರಿಂದ ನಾವು ವ್ಯಕ್ತಿಗಳನ್ನು ಜನಪ್ರಿಯತೆಯನ್ನು ನೋಡಿ ನಿರ್ಧಾರ ಮಾಡಬಾರದು. ಸತ್ಯವನ್ನು ಪರಿಶೀಲಿಸಬೇಕು. ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಅಂತ ಯೇಸು ಸ್ವತಃ ಹೇಳಿರುವಂಥ ಮಾತಿದು. ಹಾಗಾಗಿ ನಾನು ಹೇಳಿರುವಂತಹ ವಿಷಯ ನಿಮಗೆ ಸತ್ಯವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.